ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ವಿಜ್ಞಾನ ವಿಷಯದ ಅಧ್ಯಾಯ 5 ಧಾತುಗಳ ಆವರ್ತನೀಯ ವರ್ಗೀಕರಣ ಒಂದು ಅಧ್ಯಾಯದ ಮೂರನೇ ಅವಧಿಯನ್ನು ನಾವಿವತ್ತು ಪ್ರಾರಂಭಿಸ್ತಾ ಇದ್ದೇವೆ. ನಾವೀಗಾಗಲೇ ಮೊದಲನೇ ಅವಧಿ ಕಲಿತಂಥ ಅಂಶಗಳಿಂದ ನಾವು ಧಾತುಗಳನ್ನು ವರ್ಗೀಕರಿಸುವಂಥ ಅರ್ಥ ಏನು ಮತ್ತು ಧಾತುಗಳ ವರ್ಗೀಕರಣದಲ್ಲಿ ಆದಂಥ ಮೊದಲ ಪ್ರಯತ್ನಗಳು ಒಂದು ಡೋಬರೈನರ ತ್ರಯಗಳ ನಿಯಮ, ನ್ಯೂಲ್ಯಾಂಡನ ಅಷ್ಟಕಗಳ ನಿಯಮ. ಆ ಡೋಬರೈನರ್ ಮತ್ತು ನ್ಯೂಲ್ಯಾಂಡ್ ಧಾತುಗಳನ್ನು ವರ್ಗೀಕರಿಸೋದ್ರಲ್ಲಿ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ ಮತ್ತು ಅದರ ವಿಫಲತೆ ಏನು ಅನ್ನೋದು ಅರ್ಥ ಮಾಡ್ಕೊಂಡ್ರೆ, ನಂತರ ಅದಕ್ಕಿಂತ ಸುಧಾರಿಸಿದಂತಹ ಒಂದು ಜೋಡಣೆ ಅಥವಾ ವ್ಯವಸ್ಥೆ ಮೆಂಡೆಲೀವ್ ರವರ ಡಿಮಿಟ್ರಿ ಇವಾನೋವಿಚ್ ಮೆಂಡೆಲೀವ್ ಆವರ್ತ ಕೋಷ್ಟಕದಲ್ಲಿ ನಾವು ಇಂದಿನ ತರಗತಿಯಲ್ಲಿ ಧಾತುಗಳ ವರ್ಗೀಕರಿಸೋದ್ರಲ್ಲಿ ಗುಂಪುಗಳು ಮತ್ತು ವರ್ಗಗಳಲ್ಲಿ ಜೋಡಿಸಬೇಕು, ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಅನ್ನೋದನ್ನು ಹೇಳಿಕೊಂಡು ಮಕ್ಕಳೇ, ನಾವೆಲ್ಲರೂ ಕೂಡ ನೀವು ನೆನಪು ಮಾಡ್ಕೊಳ್ಳಿ, ಗೃಹಪಾಠದಲ್ಲಿ ಉತ್ತರಿಸಿದ್ದೀರ. ಮೆಂಡೆಲೀವನ ಆವರ್ತ ನಿಯಮವೇನು ಅಂತ ಕೇಳಿದಾಗ, ಮೆಂಡೆಲೀವನ ಆವರ್ತ ನಿಯಮ ಅಂದರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಅಂತ ಕರಿತೀವಿ. ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಬರ್ತಾ ಹೋದಾಗ ಅವು ಯಾವುದೋ ಒಂದು ನಿರ್ದಿಷ್ಟ ಧಾತು ಪುನಃ ಮೊದಲನೇ ಧಾತುವನ್ನು ಹೋಲುತ್ತೆ. ಈ ರೀತಿ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಅಂತ ಕರೆದಿದೆ. ಇದನ್ನು ಹೇಳಿದಂಥವ್ರು ಮೆಂಡೆಲೀವ್ ಸಾಕಷ್ಟು ಬಹುಮಟ್ಟಿಗೆ ಧಾತುಗಳನ್ನು ವರ್ಗೀಕರಿಸೋದ್ರಲ್ಲಿ ತುಂಬ ಯಶಸ್ವಿಯಾಗ್ತಾರೆ. ಅಂತಹ ಒಂದು ಹಿರಿಮೆ ಅಥವಾ ಗೌರವ ಸಲ್ಲಬೇಕಾದ್ದು ಮೆಂಡೆಲೀವ್. ಆದರೂ ಕೂಡ ಒಂದಷ್ಟು ತುಂಬ ಯಶಸ್ವಿಯಾದರೂ ಕೂಡ ಒಂದಷ್ಟು ನ್ಯೂನತೆಗಳಿಂದ ಕೂಡಿತ್ತು. ಅಲ್ಲಿ ಸಮಸ್ಥಾನಗಳಿಗೆ ಸರಿಯಾದ ಸ್ಥಾನ ತಲುಪಿಸದೇ ಇದ್ದಿದ್ದು, ಹೈಡ್ರೋಜನ್ಗೆ ಸರಿಯಾದ ಸ್ಥಾನ ತಲುಪಿಸದೇ ಇದ್ದಂಥದ್ದು, ಹೆಚ್ಚು ಪರಮಾಣು ರಾಶಿಯ ಧಾತುವನ್ನು ಮೊದಲು ಜೋಡಿಸಿ ಕಡಿಮೆ ಪರಮಾಣು ರಾಶಿಯ ಧಾತುವನ್ನು ನಂತರ ಜೋಡಿಸುವಂಥದ್ದು, ಕೆಲವು ಈ ಥರ ಲೋಪಗಳಿಂದ ಇದು ಪರಿಪೂರ್ಣವಾಗಿಲ್ಲ. ಹಾಗಾಗಿ ನಾವು ಈ ದಿನ ನಾವು ಆಧುನಿಕ ಆವರ್ತ ಕೋಷ್ಟಕ ಅಂತ ಹೇಳ್ತೀವಿ, ಕಲಿಯುವಂಥ ಆಧುನಿಕ ಆವರ್ತ ಕೋಷ್ಟಕ. ಹೆನ್ರಿ ಮೋಸ್ಲೆಯ ಆವರ್ತ ಕೋಷ್ಟಕ ಅಂತ ಹೇಳ್ತೀವಿ. ಇವರು ಮೋಸ್ಲೆ ಅನ್ನುವಂಥ ವಿಜ್ಞಾನಿ ಅದನ್ನು ಒಂದು ಚೂರು ಅಲ್ಲಿ ಮೆಂಡೆಲೀವರ ಕೋಷ್ಟಕದಲ್ಲಿದ್ದಂತಹ ಸ್ವಲ್ಪ ಗೊಂದಲವನ್ನು ನಿವಾರಿಸಿ ನಮಗೆ ಏನು ಈಗ ನಾವು ಬಳಸ್ತಾ ಇದ್ದೇವೆ ಧಾತುಗಳನ್ನು ವರ್ಗೀಕರಿಸಿಕೊಂಡು ಅಂತಹ ಒಂದು ಪ್ರಯತ್ನವನ್ನು ಮಾಡಿದಂಥವರು ಹೆನ್ರಿ ಮೋಸ್ಲೆ. ಆದ್ದರಿಂದ ಮೋಸ್ಲೆಯ ಕೋಷ್ಟಕ ಅಂತ ಕೂಡ ಕರಿತೀವಿ. ಅದಕ್ಕೆ ಈಗ ಬಳಸ್ತಾ ಇರೋದ್ರಿಂದ ಇದನ್ನು ಆಧುನಿಕ ಆವರ್ತ ಕೋಷ್ಟಕ ಅಂತ ಹೇಳ್ತೀವಿ. ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಇವರು ಏನು ಹೇಳ್ತಾರೆ, ನಾವು ಪರಮಾಣು ರಾಶಿಯನ್ನು ತಗೊಂಡು ಬಂದ್ವಿ, ನಮಗೆ ಡೋಬರೈನರ್ ತಗೊಳ್ಳಿ, ನ್ಯೂಲ್ಯಾಂಡ್ ತಗೊಳ್ಳಿ, ಮೆಂಡೆಲೀವ್ ಅವರಾಗಲಿ ಧಾತುಗಳ ಪರಮಾಣು ರಾಶಿಯ ಗಮನದಲ್ಲಿಟ್ಕೊಂಡೇ ಏರಿಕೆ ಕ್ರಮದಲ್ಲಿ ಜೋಡಿಸ್ತಾ ಹೋಗ್ತಾರೆ. ಬಟ್ ಇಲ್ಲಿ ಮೋಸ್ಟ್ಲಿ ಏನು ಮಾಡ್ತಾರೆ, ಪರಮಾಣು ರಾಶಿ ಅನ್ನೋದನ್ನು ಬಿಟ್ಬಿಟ್ಟು ಪರಮಾಣು ಸಂಖ್ಯೆ ಅನ್ನೋದನ್ನು ಒಂದೇ. ನಮಗೆ ಗೊತ್ತಿದೆ ಪರಮಾಣು ಸಂಖ್ಯೆ ಅಟೋಮಿಕ್ ನಂಬರ್, ಪರಮಾಣು ಸಂಖ್ಯೆ ಅಟೋಮಿಕ್ ನಂಬರ್. ಓಕೆ, ಏನು ನಮ್ಗೆ ಗೊತ್ತಿದೆ, ಒಂದು ಪರಮಾಣುವಿನ ರಚನೆ ಹೇಳಬೇಕಾದ್ರೆ ಹೇಳಿರ್ತೀವಿ ಪರಮಾಣು ಸಂಖ್ಯೆ ಎಂದರೇನು ಅಥವಾ ರಾಶಿ ಸಂಖ್ಯೆ ಎಂದರೇನು ಅಲ್ವೇನಪ್ಪ. ಪರಮಾಣು ಸಂಖ್ಯೆ ಅಂದರೆ ಒಂದು ಪರಮಾಣುವಿನ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಅದನ್ನು ನಾವು Z ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಅಟೋಮಿಕ್ ನಂಬರನ್ನು ಅಥವಾ ಪರಮಾಣು ಸಂಖ್ಯೆಯನ್ನು ನಾವು Z ಎಂಬ ಸಂಕೇತದಿಂದ ಸೂಚಿಸುತ್ತವೆ. ಇದೆಲ್ಲ ನಮಗೆ ಗೊತ್ತಿದೆ. ಪರಮಾಣು ಸಂಖ್ಯೆ, ರಾಶಿ ಸಂಖ್ಯೆ, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಆದ್ದರಿಂದ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆ ಯಾಕೆ ಕರಿತೀವಿ ಅಂತ ಗೊತ್ತಿದೆ. ಪ್ರತಿ ಪರಮಾಣುವಿನಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಸಮವಾಗಿರುತ್ತದೆ.
ಅಲ್ವಾ? ಧನ ಆವೇಶಗಳು ಪ್ರೋಟಾನ್ಗಳು, ಋಣ ಆವೇಶಗಳು ಎಲೆಕ್ಟ್ರಾನ್ಗಳು. ಯಾವುದೇ ಪರಮಾಣುವಿನಲ್ಲಿ ಪ್ರೋಟಾನ್ ಈಕ್ವಲ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಸಮ ಇರೋದ್ರಿಂದ ಪರಮಾಣುವಿಗೆ ಯಾವುದೇ ಆವೇಶ ಇರುವುದಿಲ್ಲ, ನೋ ಚಾರ್ಜ್ ಅಂತ ಹೇಳ್ತೀವಿ. ಇಂತಹ ಪ್ರೋಟಾನ್ ಸಂಖ್ಯೆ ಅಥವಾ ಎಲೆಕ್ಟ್ರಾನ್ ಸಂಖ್ಯೆಯನ್ನು ತಗೊಂಡು ಧಾತುಗಳನ್ನು ಜೋಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೋದರೆ, ಆದ್ದರಿಂದ ಆಧುನಿಕ ಆವರ್ತ ಕೋಷ್ಟಕದ ನಿಯಮ ಏನು ಹೇಳ್ಬೋದು? ಈಗ ನೀವು ಮೆಂಡಲಿಯನ್ ಕೋಷ್ಟಕ ಯಾವ ಆಧಾರದ ಮೇಲೆ ಮಾಡಿದ್ರು? ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಧಾತುಗಳನ್ನು ವ್ಯವಸ್ಥೆ ಮಾಡಿದ್ರು. ಆದರೆ ಮೋಸ್ಟ್ಲಿ ಅವರು ಏನು ಮಾಡ್ತಾರೆ, ಪರಮಾಣು ಸಂಖ್ಯೆ ತಗೊಳ್ತಾರೆ. ಅದಕ್ಕೆ ನಾವು ಏನು ಹೇಳ್ತೀವಿ, ವ್ಯಾಖ್ಯೆ ಆಧುನಿಕ ಆವರ್ತ ಕೋಷ್ಟಕದ ನಿಯಮವನ್ನು ನಿರೂಪಿಸಿದರೆ ಇಷ್ಟೇ: ಧಾತುವಿನ ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಯ, ಇಲ್ಲಿ ಪರಮಾಣು ರಾಶಿ ಅಂತ ಇಲ್ಲಿ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ನೋಡಿ ಮಕ್ಕಳೇ, ನಿಮಗೆ ಮೆಂಡಲಿಯನ್ ರಾಶಿ ತಗೊಂಡ ಬಟ್ ಮೋಸ್ಟ್ಲಿ ಪರಮಾಣು ಸಂಖ್ಯೆ ತಗೊಂಡ, ಇಷ್ಟೇ ವ್ಯಾಖ್ಯಾನದಲ್ಲಿ ವ್ಯತ್ಯಾಸ. ಮೆಂಡಲಿಯನ್ ಆವರ್ತ ಕೋಷ್ಟಕದ ನಿಯಮವೇನು? ಧಾತುಗಳ ಲಕ್ಷಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೆಯ ಪುನರಾವರ್ತನೆಗಳು. ಇಲ್ಲಿ ಆಧುನಿಕ ಆವರ್ತ ಕೋಷ್ಟಕದ ನಿಯಮ ಅಂತ ಕೇಳಿದಾಗ ಧಾತುಗಳ ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೆಯ ಪುನರಾವರ್ತನೆಗಳು ಅಂತ ನಾವು ಹೇಳ್ತಾ ಹೋಗ್ತಾ ಇದ್ವಿ. ಈ ಒಂದು ಎಲೆಕ್ಟ್ರಾನುಗಳನ್ನು ನಾವು ಗಮನದಲ್ಲಿಟ್ಕೊಂಡು ನಾವೇನು ಮಾಡ್ತೀವಿ, ಅವುಗಳನ್ನು ವರ್ಗೀಕರಿಸ್ತಾ ಹೋಗ್ತೇವೆ. ಈ ರೀತಿ ವರ್ಗೀಕರಿಸುವ ಕೋಷ್ಟಕ ನಾವು ಆಧುನಿಕ ಆವರ್ತ ಕೋಷ್ಟಕ ಅಂತ ಕರಿತೀವಿ. ಮಕ್ಕಳೇ, ನಿಮಗೆ ಆಧುನಿಕ ಆವರ್ತ ಕೋಷ್ಟಕ ನೋಡ್ರಿ, ಇದು ಹೆನ್ರಿ ಬೋಲ್ಟ್ಜ್ಮನ್ ಇದನ್ನ ಪೀರಿಯಾಡಿಕ್ ಟೇಬಲ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಆಧುನಿಕ ಆವರ್ತ ಕೋಷ್ಟಕ ಇಲ್ಲಿ ವರ್ಗಗಳಲ್ಲಿ ಅಥವಾ ಗುಂಪುಗಳಲ್ಲಿ ಜೋಡಿಸಿದೆ, ಹಾಗೂ ಅಡ್ಡ ಸಾಲುಗಳು ಏನಂತ ಕರೀತೀವಿ? ಮೆಂಡಲಿಗೆ ಹೇಳಿದ್ರು ಆವರ್ತಗಳು ಅಂತ ಹೇಳಿದ್ರು. ಈಗ ನಾವೇನು ಉಪಯೋಗಿಸ್ತಾ ಇದ್ವಿ ಇದನ್ನ ಆಧುನಿಕ ಆವರ್ತ ಕೋಷ್ಟಕ. ಈಗ ಧಾತುಗಳ ಗುಣಲಕ್ಷಣಗಳನ್ನು ಸಂಪೂರ್ಣವಾಗಿ ತಿಳಿಲಿಕ್ಕೆ ನಾವು ವ್ಯವಸ್ಥೆಗೊಳಿಸಿರುವಂಥ ಒಂದು ಕೋಷ್ಟಕ ಇದು. ಆದ್ದರಿಂದ ಇದನ್ನ ಆಧುನಿಕ ಆವರ್ತ ಕೋಷ್ಟಕ, ಮೋಸ್ಲೆಯ ಕೋಷ್ಟಕ ಅಂತ ಕೂಡ. ಈಗ ನಾನು ಈ ಕೋಷ್ಟಕದಲ್ಲಿ ಧಾತುಗಳನ್ನು ಹೇಗೆ, ಯಾವ ಆಧಾರದ ಮೇಲೆ ನಾವು ಸರ್ ಈ ಥರ ವ್ಯವಸ್ಥೆ ಮಾಡಿದ್ದೀವಿ ಅನ್ನೋದನ್ನ ಕೆಲವು ಉದಾಹರಣೆಗಳ ಮೂಲಕ ನಾವಿಲ್ಲಿ ಈಗ ಬರೆಯೋಣ. ಈಗ ಕೋಷ್ಟಕವನ್ನು ಈಗ ನಾನು ಅಲ್ಲಿಗೆ ಕಪ್ಪು ಅಲ್ಲಿಗೆ ಬರ್ತೇವೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಒಟ್ಟು 18 ಕಂಬ ಸಾಲುಗಳಿವೆ. ಎಷ್ಟು ಕಂಬ ಸಾಲು? 18 ಕಂಬ ಸಾಲುಗಳಿಗೆ ಏನಂತ ಕರಿತೀವಿ? ಗುಂಪು ಅಥವಾ ವರ್ಗ. ನೋಡಿ, 18 ವರ್ಗಗಳಿವೆ ಅಥವಾ 18 ಮತ್ತು 7 ಆವರ್ತಗಳಿವೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಡ್ಯಾಶ್ ವರ್ಗಗಳು ಮತ್ತು ಡ್ಯಾಶ್ ಆವರ್ತಗಳಿವೆ. 18 ಕಂಬ ಸಾಲುಗಳು ಅನ್ನೋ ವರ್ಗ ಅಂತೀವಿ, ಗುಂಪು ಅಂತೀವಿ. ಮತ್ತು ಅಡ್ಡ ಸಾಲುಗಳು ಎಷ್ಟಿವೆ? 7 ಆವರ್ತಗಳಿವೆ. ನೋಡಿ, 18 ಜನ
ಇಲ್ಲಿ ಕೊನೆಯದಾಗಿ 14 ಧಾತುಗಳ ಇರುವಂಥ 2 ಸಾಲುಗಳಿವೆ. 1 2 3 4 5 2 ಸಾಲುಗಳಿವೆ. ಇದು ನಮ್ಮ ಆಧುನಿಕ ಆವರ್ತ ಕೋಷ್ಟಕ. ಮಕ್ಕಳೇ, ಇದರಲ್ಲಿ ಎಷ್ಟು ನೀವು ಗುಂಪುಗಳಿವೆ ನೋಡಿಕೊಂಡ್ರೆ 1 2 3 4 5 6 7 8 9 10 11 12 ನೋಡಿ, ಇದನ್ನೇ 18 ಕಂಬ ಸಾಲುಗಳಿರಬೇಕು. 18 ಕಂಬ ಸಾಲು. ಇನ್ನು ಅಡ್ಡ ಸಾಲುಗಳು 1 2 3 4 5 6 7 ಅಡ್ಡ ಸಾಲುಗಳು ಅಂದರೆ ಆವರ್ತನಗಳಿವೆ. ಬರ್ದಿದೆಯಲ್ಲ, ಇದು ನಿಮ್ಮ ಪಠ್ಯ ಪುಸ್ತಕದ ಹಿಂದಿನ ಲಾಸ್ಟ್ ನಿಮ್ಮ ಬೈಂಡಿಂಗ್ ಪೇಜಲ್ಲೂ ಕೂಡ ಭಾಗ 2 ಪುಸ್ತಕದಲ್ಲಿದೆ. ಈಗ ಪುಟ ಸಂಖ್ಯೆ ನಿಮಗೆ 38ರಲ್ಲೂ ಕೂಡ ಕೋಷ್ಟಕ ಇದೆ. ಮಕ್ಕಳೇ, ನಮಗೆ ಒಟ್ಟಾರೆ ಆವರ್ತ ಕೋಷ್ಟಕದಲ್ಲಿ ನಾವು ಇಷ್ಟು ಧಾತುಗಳನ್ನು ಏನು ಜೋಡಿಸಿದ್ದೇವೆ ಇವನ್ನ 4 ಬ್ಲಾಕ್ಗಳಾಗಿ ವಿಂಗಡಿಸ್ತೇವೆ. ಮೊದಲ 2 ಗುಂಪುಗಳಲ್ಲಿರುವ ಧಾತುಗಳನ್ನು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಎಸ್ ಗುಂಪಿನ ಧಾತುಗಳು. ಮತ್ತು 13ರಿಂದ 18 ವರ್ಗಗಳಿವೆ. 6 1 2 3 4 5 6 13ರಿಂದ 18 ಇವಕ್ಕೆ ಪಿ ಬ್ಲಾಕ್ ಎಲಿಮೆಂಟ್ಸ್, ಪಿ ಗುಂಪಿನ ಧಾತುಗಳು. ಇನ್ನು ಡಿನಲ್ಲಿ 1 2 3 4 5 6 7 8 10 ಇದೆ. ರೈಟ್, ಇದನ್ನ ಡಿ ಗುಂಪಿನ ಧಾತುಗಳು. ಮತ್ತು ಆವರ್ತ ಕೋಷ್ಟಕದ ಕೊನೆಗೆ 14 ಧಾತುಗಳು 2 ಸಾಲಿದೆ. ಇವಕ್ಕೆ ಏನಿದ್ವಿ ಎಫ್ ಗುಂಪಿನ ಧಾತುಗಳು. ಯಾಕೆ ನಾವು ಈ ಥರ ಅಂದರೆ, ನಾವು ಪರಮಾಣು ಸಂಖ್ಯೆಯನ್ನು ಆಧರಿಸಿ ಈಗ ಏನು ಮಾಡ್ತೀವಿ, ಎಲೆಕ್ಟ್ರಾನ್ ವಿನ್ಯಾಸ ಏನು ತಗೋತೀವಿ, ಎಲೆಕ್ಟ್ರಾನ್ ವಿನ್ಯಾಸ. ಎಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೆ ಧಾತುಗಳನ್ನು ವ್ಯವಸ್ಥೆ ಮಾಡ್ತಾ ಹೋಗ್ತೀವಿ. ನಾವು ಎಲೆಕ್ಟ್ರಾನ್ ವಿನ್ಯಾಸ ಬರೆಯೋದು ನೆನಪಿಸ್ಕೊಳ್ಳಿ, ನೆನಪಿದೆಯಾ? ಓಕೆ, 1s ಹೇಳಿ, 2s 2p ನೆನಪಿದೆಯಾ? ನಮಗೆ ಕವಚಗಳು ಅಂತ ಹೇಳ್ತೀವಿ. ಪರಮಾಣು ರಚನೆ ಹೇಳಬೇಕಾದ್ರೆ ಮಕ್ಕಳೇ, ಪರಮಾಣು ಕೇಂದ್ರದ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರುತ್ತವೆ ಅಂತ ಹೇಳಿದ್ವಿ. ಎಲೆಕ್ಟ್ರಾನ್ಗಳು ಸುತ್ತಬೇಕಾದ್ರೆ, ಉದಾಹರಣೆ ಇದು ಬೀಜ ಕೇಂದ್ರ ಅಥವಾ ಪರಮಾಣುವಿನ ಕೇಂದ್ರ ಅಂತ ಹೇಳ್ಕೊಳ್ಳಿ. ಇದ್ರ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುತ್ತಿವೆ. ಪ್ರೋಟಾನ್ ನ್ಯೂಟ್ರಾನ್ ಬೀಜ ಕೇಂದ್ರದಲ್ಲಿ ಸ್ಥಿರವಾಗಿದ್ದು ಎಲೆಕ್ಟ್ರಾನ್ಗಳು ಬೀಜ ಕೇಂದ್ರದ ಸುತ್ತ ಸುತ್ತುತ್ತಿವೆ ಅಂತ ಹೇಳ್ತೀವಿ. ಸುತ್ತೋದು ಕೂಡ ಏನು ಹೇಳ್ತೀವಿ, ನಿರ್ದಿಷ್ಟ ಕಕ್ಷೆಗಳಲ್ಲಿ ಅಥವಾ ಕವಚಗಳಲ್ಲಿ. ಆ 1ನೇ ಕವಚಕ್ಕೆ ನಾವು ಕೆ ಕವಚ, 2ನೇದು ಎಲ್ ಕವಚ, 3ನೇದು ಎನ್ ಕವಚ, 4 ಎನ್, ಈ ಥರ 7 ಕವಚಗಳು ಹೇಳ್ತಾರೆ. 7 ಕವಚಗಳು ಎಲೆಕ್ಟ್ರಾನ್ಗಳ ವ್ಯವಸ್ಥೆ ಈಗಿರೋ ಧಾತುಗಳಿಗೆ ನಮಗೆ ವ್ಯವಸ್ಥೆಗೊಳ್ತವೆ. ಒಂದೊಂದು ಕವಚದಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಗಳಿವೆ ಅನ್ನೋದನ್ನ 2n² ಈ ಒಂದು ಸೂತ್ರದ ಮೂಲಕ ನಾವು ತಿಳಿದು. ಉದಾಹರಣೆ, ಕೆ ಕವಚ 1ನೇ ಕವಚ, L2 M3 N4. 1ನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್, ಗರಿಷ್ಠ ಎಲೆಕ್ಟ್ರಾನ್ಗಳಿಗೆ ಇರಕ್ಕೆ ಅವಕಾಶ ಇದೆ ಅಂತ ಸೂತ್ರ ಪ್ರಕಾರ ನೋಡಿ, 2 × 1². 1² ಅಂದ್ರೆ 1, 2 ಅಂದರೆ 1ನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗೆ ಜಾಗ ಇದೆ, ಅವಕಾಶ ಇದೆ, 7 ಎಲೆಕ್ಟ್ರಾನ್. ಹಾಗೆಯೇ ಇಲ್ಲಿ 2ನೇ ಕವಚದಲ್ಲಿ 2² ಅಂದರೆ 4 × 2ರಿಂದ ಗುಣಿಸಿದ್ರೆ 8 ಅಂದರೆ ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ಗೆ ಅವಕಾಶ ಇದೆ. 3ನೇ ಕವಚದಲ್ಲಿ 3 × 2², 2 × 3², ಸೂತ್ರ 2n² ಬರ್ತದೆ. 2 × 3², 3² ಅಂದರೆ 9 × 2 18 ಎಲೆಕ್ಟ್ರಾನ್ಗೆ ಸ್ಥಳಾವಕಾಶ ಇದೆ. ಹೌದಲ್ಲ? ಹಾಗೆಯೇ 2 × 4² ಅಂದರೆ 4² ಅಂದರೆ 16,
16 32. ಓಕೆ, ಈ ರೀತಿ ಯಾವ ಕವಚಗಳಲ್ಲಿ ಗರಿಷ್ಠ ಸಂಖ್ಯೆಯ ಎಲೆಕ್ಟ್ರಾನ್ಗಳು ಇರಬಹುದಾದ ಸಾಧ್ಯತೆ ಎಷ್ಟು, ಈ ರೀತಿ ಜೋಡಣೆ ಆಗ್ತಾ ಹೋಗ್ತವೆ. ಇದಕ್ಕೆಲ್ಲ ವಿವರಣೆ ನೀವು ಮುಂದಿನ ತರಗತಿಯಲ್ಲಿ ಅಂದರೆ ಕಾಲೇಜಲ್ಲಿ ನೀವು ಮತ್ತೆ ಅಭ್ಯಾಸ ಮಾಡ್ತೀರಾ. ಈ ಒಂದು ಪೀರಿಯಾಡಿಕ್ ಟೇಬಲಲ್ಲಿ ಸಾಕಷ್ಟು ಮತ್ತೆ ಬೇರೆ ಬೇರೆ ಅವರು ಮಂಡಿಸ್ತಾರೆ. ಹೇಗೆ ಯಾವ ಎಲೆಕ್ಟ್ರಾನ್ಗಳು ಅಥವಾ ಜೋಡಣೆ ಆಗಿವೆ, ಯಾವ ಧಾತುವಿನ ನಂತರ ಯಾವ ಧಾತು ಬರುತ್ತೆ, ಎಲೆಕ್ಟ್ರಾನ್ ವಿನ್ಯಾಸ ಹೇಗೆ ಬರೆಯೋದು, ಮತ್ತಷ್ಟು ಅದು ಮುಂದುವರಿಯುತ್ತೆ ಮಕ್ಕಳು. ಈಗ ನಾವು ನೋಡ್ತೀವಿ ಒಂದನೇ ಕವಚದಲ್ಲಿ ಮತ್ತೆ ಒಂದು ಉಪಕವಚ ಇದೆ, ಅದನ್ನು ಎಸ್ ಅಂತ ಕರಿತೀವಿ. ಅಂದರೆ ಕೆನಲ್ಲಿ ಎಷ್ಟು ಉಪಕವಚಗಳಿವೆ? 1. ಯಾವುದದು? ಎಸ್. ಎಲ್ಲಲ್ಲಿ ಎರಡನೇ ಕವಚದಲ್ಲಿ ಎಷ್ಟು ಉಪಕವಚಗಳಿವೆ? 2. ಎರಡನೇದರಲ್ಲಿ ಎಸ್ ಇದೆ, ಅದನ್ನು 2 ಎಸ್ ಅಂತೀವಿ. ಎರಡನೇದರಲ್ಲಿ ಪಿ ಇದೆ, ಅದನ್ನು 2 ಪಿ ಅಂತ. ಎಂ ಕವಚದಲ್ಲಿ ಮೂರನೇದರಲ್ಲಿ 3 ಉಪಕವಚ ಇದೆ, ಎಸ್ ಪಿ ಡಿ. ಮೂರನೇದರಲ್ಲಿರೋ ಎಸ್ಗೆ 3 ಎಸ್, ಮೂರನೇದರಲ್ಲಿರೋ ಪಿಗೆ 3 ಪಿ, ಮೂರನೇದರಲ್ಲಿರೋ ಡಿಗೆ 3 ಡಿ. ಈಗ 4ನೇ ಕವಚ ನೋಡೋಣ. 4ನೇ ಕವಚದಲ್ಲಿ 4 ಉಪಕವಚಗಳಿವೆ. ಯಾವ್ಯಾವು? ಎಸ್, ಪಿ, ಡಿ ಮತ್ತು ಎಫ್. ಮತ್ತು ಎಸ್ ಎಲ್ಲಿದೆ? 4ನೇದರಲ್ಲಿರೋದ್ರಿಂದ 4 ಎಸ್, 4ನೇದರಲ್ಲಿರೋ ಪಿಗೆ 4 ಪಿ, 4ನೇದರಲ್ಲಿರೋ ಡಿಗೆ 4 ಡಿ, 4ನೇದರಲ್ಲಿರೋ ಎಫ್ಗೆ 4 ಎಫ್. ಮತ್ತೆ 5ನೇ ಕವಚದಲ್ಲಿ ಎಷ್ಟು ಉಪಕವಚಗಳಿವೆ? ಮತ್ತೀಗ 4 ಹೇಳಬೇಕು. 5ರಲ್ಲಿ 5, 6ರಲ್ಲಿ 6, 7ರಲ್ಲಿ 7 ಅಂತ ಹೇಳಂಗಿಲ್ಲ. ಎಸ್ ಪಿ ಡಿ ಎಫ್ 4 ಅವಾಗ 5 ಎಸ್, 5 ಪಿ, 5 ಡಿ ಮತ್ತು 5 ಎಫ್. ಸೇಮ್ 6 ಎಸ್ 6 ಪಿ 6 ಡಿ. ಓಕೆ, ನೋಡೋಣ ಯಾವ ರೀತಿ ಎಲೆಕ್ಟ್ರಾನ್ಗಳು ಜೋಡಣೆ ಆಗ್ತಾ ಹೋಗ್ತವೆ. ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದ ಆಟಮ್. ಒಂದು ಪರಮಾಣುವಿನ ಸುತ್ತ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ವ್ಯವಸ್ಥೆಗೊಳ್ತವೆ, ಎಲ್ಲಿ ಜೋಡಣೆಗೊಳ್ತವೆ ಅನ್ನೋದನ್ನೇ ನಾವು ಎಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ನೀವು ಯಾವುದೇ ಧಾತು ತಗೊಂಡು ಕೂಡ ನಾವಿಲ್ಲಿ ಉದಾಹರಣೆ ಹೇಳ್ತಾ ಹೋಗ್ತೀವಿ. ಈಗ ಬರೆಯೋ ಕ್ರಮ ಹೇಗೆ? ನಾವಿದನ್ನು ಬಲದಿಂದ ಎಡಕ್ಕೆ ನಾವು ಅರೋಮಕ್ಕೆ ಆಗ್ತದೆ. ಈಗ ಫಸ್ಟ್ 1 ಎಸ್, 1 ಎಸ್ ಆದಮೇಲೆ 2 ಎಸ್, 2 ಎಸ್ ಆದಮೇಲೆ 2 ಪಿ, ನಂತರ 3 ಎಸ್, 3 ಪಿ, 4 ಎಸ್, 3 ಡಿ, 4 ಪಿ. ಓಕೆ, ಒಂದಷ್ಟು ಸ್ಪರ್ಧೆಯಲ್ಲಿ ನೋಡೋಣ. ಈಗ ಇದು ಬರೆಯೋ ಕ್ರಮ. ಎಲೆಕ್ಟ್ರಾನ್ಗಳು ಈ ಥರ ಜೋಡಣೆ ಆಗ್ತಾವೆ. ಈ ಕವಚ ಆದಮೇಲೆ ಯಾವ ಉಪಕವಚ, ಯಾವ ಕವಚ ತುಂಬಿ ಯಾವ ಕವಚದ ಜೋಡಣೆ ಆಗ್ತಾ ಹೋಗ್ತವೆ ಅನ್ನೋದು ತಿಳಿಸೋದೇ ಎಲೆಕ್ಟ್ರಾನ್ ವಿನ್ಯಾಸ. ಎಲೆಕ್ಟ್ರಾನ್ ವಿನ್ಯಾಸ. ಈಗ ನೋಡಿ, ಉದಾಹರಣೆ ನಾನು ಯಾವುದಾದ್ರೂ ಒಂದು ಧಾತು ತಗೋತೀನಿ ಮತ್ತು ಯಾವ ಉಪಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರಲಿಕ್ಕೆ ಸಾಧ್ಯ, ಎಸ್ ಪಿ ಡಿ ಎಫ್ ಇಟ್ಟಾಗಿ ಎಸ್ ಪಿ ಡಿ ಎಫ್. ಎಸ್ ಅಲ್ಲಿ ಮಕ್ಕಳ ಎಷ್ಟು ಎಲೆಕ್ಟ್ರಾನ್ಗೆ ಗರಿಷ್ಠ ಇರ್ಬೋದಾದ ಎಲೆಕ್ಟ್ರಾನ್ ಸಂಖ್ಯೆ 2, ಪಿ ನಲ್ಲಿ ನೋಡ್ರಿ 6, ಡಿ ನಲ್ಲಿ 10, ಎಫ್ ಅಲ್ಲಿ 14. ಮಕ್ಕಳ ಇದು ನಿಮಗೆ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲೇ 8ನೇ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ ಅಲ್ವಾ? ಇಲ್ಲಿ ಆ ಉಪಕವಚದಲ್ಲಿ ಇರಬಹುದಾದ ಗರಿಷ್ಠ ಸಂಖ್ಯೆ ಎಲೆಕ್ಟ್ರಾನ್ಗಳು. ಎಸ್ ಅಲ್ಲಿ 2 ಎಲೆಕ್ಟ್ರಾನ್ಗೆ ಜಾಗ ಇರೋದು, ಅದರ ಮೇಲೆ ಎಲೆಕ್ಟ್ರಾನ್ಗೆ ಅಲ್ಲಿ ಸ್ಥಳ ಇಲ್ಲ. ಎಸ್ ಅಲ್ಲಿ 1 ಇರ್ಬೋದು, ಇಲ್ಲ 2 ಇರ್ಬೋದು, 2 ಸೀಟ್ ಇದೆ, ಅಲ್ಲಿ 2 ಎಲೆಕ್ಟ್ರಾನ್ ಕೂತ್ಕೋಬೋದು, ಅಷ್ಟೇ ಇರೋದು. ಪಿನಲ್ಲಿ 6 ಸೀಟ್ ಇದೆ, ಅಂದರೆ ಪಿನಲ್ಲಿ 6 ಎಲೆಕ್ಟ್ರಾನ್ ಕೂತ್ಕೋಬೋದು. 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, 6. ಡಿನಲ್ಲಿ 10, ಎಫ್ ಅಲ್ಲಿ 14. ಈಗ ನೋಡಿ, ನೀವು ಇದು ಕೇಳಿದ ಮೇಲೆ ಅರ್ಥ ಆಯಿತು ಕೋಷ್ಟಕದಲ್ಲಿ 18 ಯಾಕಿದೆ, ಅಥವಾ ನಾವು ಎಸ್ ಅಂದಾಗ 2 ಸಂಖ್ಯೆ ಯಾಕೆ ಎಸ್ ಅಂದ್ವಿ? ಎಸ್ ಅಂದರೆ 2 ಎಲೆಕ್ಟ್ರಾನ್ ಇರ್ಬೋದಷ್ಟೇ. ಅಂದಮೇಲೆ
ಒಂದು S1 ಇನ್ನೊಂದು S2. S ಅಲ್ಲಿ 1 ಇಲ್ಲ S ಅಲ್ಲಿ 2, ಅದಕ್ಕೆ S ಅಲ್ಲಿ 3 ಇಲ್ಲ. ನೆಕ್ಸ್ಟ್ ಮಧ್ಯೆ ಡಿ ಇದೆ, ಪಿ ಗುಂಪು ಅಂತ ಇದೆ. ಎಷ್ಟಿದೆ? 1 2 3 4 5 6. ಹಾಗಾದರೆ ಪಿ ಉಪಕವಚದಲ್ಲಿರಬಹುದಾದ ಗರಿಷ್ಠ ಸಂಖ್ಯೆ ಎಲೆಕ್ಟ್ರಾನ್ಗಳು ಎಷ್ಟು ಹೇಳಿದ್ದೀನಿ? 6. ಒಂದು ವೇಳೆ P1 ಅಂತ ಬಂದರೆ ಅದು 100 ಗುಂಪಲ್ಲಿ ಅದನ್ನು ಜೋಡಿಸಬೇಕು. P2 ಬಂದರೆ ಅದನ್ನ P3 ಈ ಥರ. ನಾವು P6 ಅಂದರೆ 6 ಬರುತ್ತೆ ಅಷ್ಟೇ. 7 ಅನ್ನೋದು P-ನಲ್ಲಿ ಇಲ್ಲ. ಡಿನಲ್ಲಿ 10 ಎಲೆಕ್ಟ್ರಾನ್ವರೆಗೂ ಇರ್ಬೋದು. ನೋಡಿ ಡಿ ಗುಂಪಲ್ಲಿ ನಾವು 10 ಗುಂಪಿದೆ, ಸಾಲುಗಳಿವೆ. 1 2 3 4 5 6 7 8 9 10 ಯಾಕಿದೆ ಅಂದರೆ D1 D2 D3 D4 D5 ಅಪ್ ಟು D10 ವರೆಗೂ ಕೂಡ ಅವಕಾಶ. ಎಫ್ ಅಲ್ಲಿ 14 ಮಕ್ಕಳಿಗೆ 14 1 2 3 4 5 6 7 8 9 10 11 14. ಈ ಥರ ಆ ಉಪಕವಚಗಳಲ್ಲಿ ಇರುವ ಒಂದು ಗರಿಷ್ಠ ಸಂಖ್ಯೆ ಎಲೆಕ್ಟ್ರಾನ್ ಆಧಾರದ ಮೇಲೆ ಈಗ ನಾವು ಒಂದು ಕೋಷ್ಟಕವನ್ನು ಬರ್ತಿದ್ದೀವಿ. ಈಗ ನಾನು ಜಸ್ಟ್ ನಿಮಗೆ ಕೆಲವು ಉದಾಹರಣೆ ಮುಖಾಂತರ ಹೇಳ್ತೀನಿ. ಏನಪ್ಪ ಅಂದರೆ, ಒಂದು ಅತ್ಯಂತ ಸರಳ ಧಾತು, ಹಗುರ ಧಾತು ಯಾವುದು? ಹೈಡ್ರೋಜನ್. ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟು ಗೊತ್ತಾ? 1. ಒಂದು ಎಲೆಕ್ಟ್ರಾನ್ ಇರೋದು ಹೈಡ್ರೋಜನ್. ನಾನು ಹೆಂಗೆ ಬರೀರಿ? ಎಲೆಕ್ಟ್ರಾನ್ ವಿಳಾಸ ಬರ್ತೀವಿ. 1 S ಫಸ್ಟ್ ಕವಚ 1, ಉಪಕವಚ S. ಎಷ್ಟು ಎಲೆಕ್ಟ್ರಾನ್ಗೆ? ಒಂದೇ. ಏನು ಬಂತು ಮಕ್ಕಳೇ? 1s1. 1 ಅನ್ನೋದು ಕವಚ, S ಅನ್ನೋದು ಉಪಕವಚ. ಇಲ್ಲಿ ಅದರಲ್ಲಿರುವಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ನೋಡಿ. ಈಗ ಒಂದೇದಲ್ಲಿ S ಗುಂಪು, P ಬೇಡ ಡಿ ಬೇಡ, S ಗುಂಪು. ಇದು S1, ಇದು S2. 1ನಲ್ಲಿ ಏನನ್ನ ಬರ್ತಿದ್ದೀನಿ? ಹೈಡ್ರೋಜನ್ ಅನ್ನ ಬರ್ತಿದ್ದೇನೆ. ಕರೆಕ್ಟ್ ಅಲ್ವಾ? ನೀವು ಹೇಳಿ. ಕಾರ್ಬನ್ ತಗೋತೀನಿ, ಪರಮಾಣು ಸಂಖ್ಯೆ 6 ಬರೀತಾ ಹೋಗಿ. 6 ಎಲೆಕ್ಟ್ರಾನ್ ಆಗೋವರೆಗೂ ಬಂತು. 1s2 ಮುಗೀತಿದೆ. ನೆಕ್ಸ್ಟ್ 2s. 2ನಲ್ಲಿ S. S ಅಲ್ಲಿ ಎಷ್ಟು ಇರ್ಬೋದು? 2. 1 S ಅಲ್ಲಿ 2 S ಅಲ್ಲಿ 6 ಆಗ್ತದೆ ಮಕ್ಕಳೇ. ಎಷ್ಟು ಮುಗಿದ? ಅದು 2 P. ನೆಕ್ಸ್ಟ್ ಉಳಿದಿದೆ P-ನಲ್ಲಿ 6 ಎಲೆಕ್ಟ್ರಾನ್ವರೆಗೂ ಜಾಗ ಇದೆ, ಒಪ್ಕೊಂಡ್ವಿ. P-ನಲ್ಲಿ 6 ಎಲೆಕ್ಟ್ರಾನ್ವರೆಗೂ ಜಾಗ ಇದೆ. ಆದರೆ ಇರೋ ಎಲೆಕ್ಟ್ರಾನ್ S ಅಲ್ಲಿ 1 S ಅಲ್ಲಿ 2 ಇತ್ತು, 2 S ಅಲ್ಲಿ 2 ಇತ್ತು, 2 P-ನಲ್ಲಿ 2. ಆಮೇಲೆ ಕೊನೆಗೆ ಯಾವುದಿದೆ ನೋಡ್ರಿ? 2 P. 2 ಕವಚ ಸಂಖ್ಯೆ 2 ಎಲ್ಲಿ ಬರೋಣ? P. ಇದು S ಸೇರಿದೆ, ಸೀದಾ ಬನ್ನಿ P ಬರುತ್ತೆ. ಈಗ P ಇದೆಲ್ಲ P. P-ನಲ್ಲಿ ಎಷ್ಟೇನು ಮಕ್ಕಳು ನೋಡಿ? P-ನಲ್ಲಿ ಎಷ್ಟೇನು? 2ನೇದು P1 P2. ಕಾರ್ಬನ್ನ ಸ್ಥಾನ ಇದು. ನಿಮ್ಮ ಪಠ್ಯಪುಸ್ತಕದ ಕೋಷ್ಟಕದಲ್ಲಿ ನೋಡಿ, ಕಾರ್ಬನ್ ಸ್ಥಾನ ಎಷ್ಟನೇ ವರ್ಗಕ್ಕೆ ಸೇರಿದೆ? ಕಾರ್ಬನ್ 14ನೇ ವರ್ಗಕ್ಕೆ ಸೇರಿದೆ. P2 ಅಂದರೆ 2ನೇದಲ್ಲ, P ಶುರುವಾಗೋದೇ 13ರಿಂದ. ವರ್ಗ ಮೈಂಡಲ್ಲಿ ಇಟ್ಕೊಳ್ಳಿ. S2 D10. P ಪ್ರಾರಂಭ ಆಗೋದೇ 13ನೇ ವರ್ಗದಿಂದ. ಹಾಗಾಗಿ P2 ಅಂದರೆ ಇದು ಎಲ್ಲಿ ಬರೀತೀವಿ? 14ನೇ ವರ್ಗದಲ್ಲಿ ಬರ್ತದೆ. ನೆಕ್ಸ್ಟ್ ಸೋಡಿಯಂ ತಗೋತೀವಿ. ಪರಮಾಣು ಸಂಖ್ಯೆ ಎಷ್ಟು? 11. ಬರೀತಾ ಹೋಗೋಣ ಮಕ್ಕಳೇ. 11 ಎಲೆಕ್ಟ್ರಾನ್ ಆಗೋವರೆಗೂ ಕೂಡ ನಾವು ಎಲೆಕ್ಟ್ರಾನ್ ವಿನ್ಯಾಸ ಮಾಡ್ತೀವಿ. ಮೊದಲನೇದು ಯಾವುದು? 1s. S ಎಷ್ಟು ಎಲೆಕ್ಟ್ರಾನ್? 2 ಆಯಿತು. ತುಂಬ್ತದೆ. 2ನೇ ಕವಚ ಬರುತ್ತೆ, ಅಲ್ಲಿ 2s. 2s ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಜಾಗ ಇದೆ? 2. S ಅಂದರೆ 2, ಅದು 2s ಇದೆ, 3s ಇದೆ, 5s, 4. 2 P. ಒಟ್ಟು 11 ಎಲೆಕ್ಟ್ರಾನ್ ಇದೆ. ಇಲ್ಲೆರಡು 2 P-ನಲ್ಲಿ 6 ಒಟ್ಟು ಎಷ್ಟಾಯಿತು? 10 ಆಯಿತು. 2 S ಅಲ್ಲಿ 2 ಇದೆ, 2s 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 ಅಲ್ಲಿ 2 ಇದೆ,
ನೆಕ್ಸ್ಟ್ ಯಾವುದು 3 ಎಸ್ 1 2 4 10 11 ಅಲ್ಲಿಗೆ 11 ಎಲೆಕ್ಟ್ರಾನ್ ಆಯಿತು. ಇದನ್ನ ಕೋಷ್ಟಕದ ಯಾವ ಸ್ಥಾನದಲ್ಲಿ ತುಂಬ್ತೀರಾ ಈಗ? 3s1 ಮೂರನೇ ಆವರ್ತಕ್ಕೆ ಬರ್ತೀನಿ. ಮತ್ತು ಯಾವ ಗುಂಪು? ಎಸ್ ಗುಂಪು ಅಂದರೆ ಇದೆ. ಎಸ್ ಅಲ್ಲಿ 1 ಇದ್ರೆ ಇಲ್ಲಿ ಬರೀಬೇಕು, 2 ಇದ್ರೆ 2ನೇ ಬರೀಬೇಕು. ಎಸ್ 1 ಆಗಿರೋದ್ರಿಂದ ಇಲ್ಲಿ ನಮಗೆ ಸೋಡಿಯಂ ಸ್ಥಾನ ಬರುತ್ತೇನೆ. ಎಲ್ಲಿ? ಹೌದಲ್ಲ ಮಕ್ಕಳೇ? ಇನ್ನೊಂದು ಪ್ರಯತ್ನ ಮಾಡಿ ನೀವೇ. ಲಿಥಿಯಂ ಪರಮಾಣು ಸಂಖ್ಯೆ 3. ಲಿಥಿಯಂನ ಪರಮಾಣು ಸಂಖ್ಯೆ 3. ಹೌದಲ್ವಾ? ನೋಡಿ, ಕೋಷ್ಟಕದ ಯಾವ ಬ್ಲಾಕ್ಗೆ ಸೇರಿದೆ ಈ ಧಾತು, ಯಾವ ವರ್ಗಕ್ಕೆ ಸೇರಿದೆ ಮತ್ತು ಯಾವ ಆವರ್ತಕ್ಕೆ ಸೇರಿದೆ. ಈಗ ನಾವು ನೋಡೋಣ. ಎಲೆಕ್ಟ್ರಾನ್ ವಿನ್ಯಾಸ ಬರ್ತೀನಿ. 1s 2 2s ಒಂದೇ 3 ಎಲೆಕ್ಟ್ರಾನ್ 2 1. ಹಾಗಾದ್ರೆ 2s1 ಅಂತ ಬಂದಿದೆಯಲ್ಲಪ್ಪ, ಯಾವ ಆವರ್ತಕ್ಕೆ ಸೇರಿದೆ? 2 ಅಂದರೆ ಆವರ್ತದ್ದು, ಇದು 2ನೇ ಸೇರಿದೆ. ಯಾವ ವರ್ಗಕ್ಕೆ ಸೇರಿದೆ? s1 ಅಂದರೆ ಇಲ್ಲಿ 1ನೇ ವರ್ಗಕ್ಕೆ ಸೇರಿದೆ. ಇದು ಯಾವ ಧಾತು ನಾವು ಬಂದಿದ್ದು? ಲಿಥಿಯಂ Li. ಕರೆಕ್ಟ್ ಮಕ್ಕಳೇ? ನೆಕ್ಸ್ಟ್ ನೀವು ಒಂದೆರಡು ಪ್ರಯತ್ನ ಮಾಡ್ತೀರಾ. ಆಕ್ಸಿಜನ್ ಎಲೆಕ್ಟ್ರಾನ್ ವಿನ್ಯಾಸ ಎಷ್ಟು? ಆಕ್ಸಿಜನ್ ಪರಮಾಣು ಸಂಖ್ಯೆ 8. ಅದರ ಎಲೆಕ್ಟ್ರಾನ್ ವಿನ್ಯಾಸ ನೋಡಿ, ಏನು ಬರೀತಾವೆ? 1s2 2s2 2p4 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 ಅಲ್ವಾ? 2p4 ಒಟ್ಟು 8 ಎಲೆಕ್ಟ್ರಾನ್ ಅಲ್ಲಿ 1s ಅಲ್ಲಿ 2s ಅಲ್ಲಿ 2p ನಲ್ಲಿ 4 ಎಲೆಕ್ಟ್ರಾನ್. ಈಗ ಕೋಷ್ಟಕದ ಯಾವ ಸ್ಥಾನದಲ್ಲಿ ಇದನ್ನ ನಾವು ಜೋಡಿಸಿ ಆಯ್ತು? ಆಕ್ಸಿಜನ್ನ ಆವರ್ತ ಸಂಖ್ಯೆ ಎಷ್ಟು? ಇಲ್ಲಿ ಹಿಂದೆ 2 ಇರೋದ್ರಿಂದ 2 ನಾನು ಕೈ ಹಿಡಿಬೋದು. ನೆಕ್ಸ್ಟ್ ಯಾವ ಬ್ಲಾಕ್ ಹೋಗೋಣ? ಪಿ ಅಂತ. ಎಸ್ ಬಿಟ್ಬಿಡಿ, ಸೀದಾ ಪಿ ಬಂದೆ ನಾನು. ಇದೇ ಸಲಲ್ಲಿ ಪಿ ನಲ್ಲಿ ಎಷ್ಟೇದು? 4. P1 P2 P3 P4 ಅಂದರೆ 16ನೇ ವರ್ಗಕ್ಕೆ ಸೇರಿದೆ. ಮಕ್ಕಳೇ, ಆಕ್ಸಿಜನ್ ಯಾವ ವರ್ಗಕ್ಕೆ ಸೇರಿದೆ? 16ನೇ ವರ್ಗಕ್ಕೆ ಸೇರಿದೆ. ಕರೆಕ್ಟ್ ಅಲ್ವಾ? ಈ ತರ ಕ್ಲೋರಿನ್ 17 1s2 2s2 ಹೇಳಿ 26 3s2 3p5 2 4 10 12 17 17 ಕ್ಲೋರಿನ್ ಯಾವ ಆವರ್ತಕ್ಕೆ ಸೇರಿದೆ? ನೋಡ್ರಿ ಎಷ್ಟು? 3ನೇ ಆವರ್ತಕ್ಕೆ ಸೇರಿದೆ. ಇಲ್ಲಿ ಬರ್ತಿದ್ದ 3ನೇ ಆವರ್ತ. ಯಾವ ಬ್ಲಾಕ್? ಪಿ ಬ್ಲಾಕ್. P5 ಇದೆ. 1 2 3 4 5 ಇಲ್ಲಿ ಕ್ಲೋರಿನ್. ಈ ತರ ನಾವು ಪರಮಾಣು ಸಂಖ್ಯೆಯನ್ನು ಆಧರಿಸಿ ಅವುಗಳ ಎಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೆ ಅಷ್ಟೂ ಧಾತುಗಳನ್ನು ನಾವು ಕ್ರಮಬದ್ಧವಾಗಿ ಆವರ್ತ ಕೋಷ್ಟಕದಲ್ಲಿ ಇದನ್ನು ವ್ಯವಸ್ಥೆ ಮಾಡಿದ್ದೀವಿ. ಇದೇ ಆಧುನಿಕ ಆವರ್ತ ಕೋಷ್ಟಕ. ಇಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ಮೇಲೆ ಈ ಧಾತುಗಳ ಕೋಷ್ಟಕದಲ್ಲಿ ಧಾತುಗಳ ಗುಣಗಳು ಅದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಮಕ್ಕಳೇ. ಅಲ್ಲಿ ಅಯಾನೀಕರಣ ಗುಣ ಇದೆ, ಪರಮಾಣು ಗಾತ್ರ ಇದೆ, ಲೋಹೀಯ ಮತ್ತು ಅಲೋಹೀಯ ಗುಣ ಇದೆ. ಇವೆಲ್ಲ ಕೂಡ ನಾವು ಮತ್ತೆ ಚರ್ಚೆ ಮಾಡೋಣ. ನೀವು ಮುಂದಿನ ತರಗತಿಗೆ ಬರುವಾಗ ಈ ಗೃಹಕಾರ್ಯ ಪ್ರಶ್ನೆಗಳಿಗೆ ಉತ್ತರಿಸ್ಕೊಂಡು ಬರ್ತೇವೆ. ಪ್ರಶ್ನೆ 1.
ಆಧುನಿಕ ಆವರ್ತ ಕೋಷ್ಟಕದ ನಿಯಮವೇನು? ವರ್ಗ ಮತ್ತು ಆವರ್ತ ಪದಗಳ ಅರ್ಥ ಮತ್ತು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಇವುಗಳ ಸಂಖ್ಯೆ ತಿಳಿಸಿ. ಕೊನೆಯ ಪ್ರಶ್ನೆ, ಈ ಕೆಳಗಿನ ಧಾತುಗಳ ಆವರ್ತ ಮತ್ತು ಗುಂಪುಗಳನ್ನು ಬರೆಯಿರಿ. ನೋಡಿ, ನಾನು ಪರಮಾಣು ಸಂಖ್ಯೆ ಕೊಟ್ಟಿರ್ತೀನಿ. ಫ್ಲೋರಿನ್ 9, ಮೆಗ್ನೀಷಿಯಂ 12, ನೆಕ್ಸ್ಟ್ ನೈಟ್ರೋಜನ್ 7. ಇಷ್ಟು ನೀವು ಇನ್ನಷ್ಟು ಬೇರೆ ಬೇರೆ ಧಾತುಗಳ ಪ್ರಯತ್ನ ಮಾಡಿ ನೋಡಿ. ನಾವು ಮುಂದಿನ ತರಗತಿಯಲ್ಲಿ ಭೇಟೋಣ. ಎಲ್ಲರಿಗೂ ಧನ್ಯವಾದ.